ಸೊ ಅದನ್ನು ಹೊರತುಪಡಿಸಿದ್ರೆ ರಜತ್ ಅವ್ರ ಜೊತೆಗೆ ಜಗಳ. ಇನ್ಫ್ಯಾಕ್ಟ್ ಅದು ನಮಗೆ ಈಗ ಆಡಿಯನ್ಸ್ ಆಗಿ ನೋಡುವಾಗ ನೀವೇನೋ ಭಯಂಕರ ಟ್ರಿಗರ್ ಮಾಡಿದ್ರಿ ಅಂತ ಅಂತೂ ಅನ್ಸಿಲ್ಲ. ಹೌದಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂತ ಟ್ರಿಗರ್ ಏನಲ್ಲ. ಅಂದ್ರೆ ಆ ರೀತಿ ರಿಯಾಕ್ಟ್ ಮಾಡಿ ಅವರು ನಿಮ್ಮನ್ನೆಲ್ಲ ದೂಡುವ ತರ, ಇವ್ ಸುಮ್ನಿರ್ಬೇಕಿತ್ತು, ಯಾಕೆ ಇವ್ರು ಆತರ ಮಾಡಿದ್ರು ಅನ್ನೋ ತರ ಅಂತೂ ಅನ್ಸಿಲ್ಲ. ಬಟ್ ಅವ್ರು ಹೇಳ್ತಾರೆ ತುಂಬಾ ಜೋರಾಗೆ ಬಿತ್ತು ಅದು ಏಟ್ ಅಂತ ಹೇಳ್ತಾರೆ. ಯಾಕದು ಆಕ್ಚುಲಿ ಮಾಡಿದ್ರೆ ನಿಮ್ಗೆ ಅದು ಇಂಟೆನ್ಷನ್ ಇತ್ತ ಆತರ? ಇಲ್ಲ, ಅದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಸಿಟ್ಟು ಬಂತು. ಅವ್ರಿಗೆ ಏನ್ ಅನ್ಸ್ತು ಅಂದ್ರೆ ಅವನಿಗೆ ದೋಸ್ತನ ನಾಮಿನೇಟ್ ಮಾಡಿದ್ರೆ ಅವನಿಗೆ ಸಿಟ್ಟು ಬರುತ್ತೆ ಅಂತ. ಬಟ್ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಹೇಗಿತ್ತಂದ್ರೆ ದೋಸ್ತನ ನೆರಳಲ್ಲಿ ಇವನು ಇದ್ದಾನೆ, ಮತ್ತೆ ಇವನಿಗೆ ಸರಿಯಾದ ಡಿಸಿಷನ್ ತಗೊಳಕ್ ಗೊತ್ತಿಲ್ಲ ಅನ್ನೋ ತರ ಹೇಳಿದ್ರು. ಅದರ ಹಿಂದಿನ 3 ದಿನ ಧನ್ರಾಜ್ ಕೊಡೋ ರೀಸನ್ ಕರೆಕ್ಟ್ ಆಗಿರುತ್ತೆ ಅನ್ನೋ ತರ ಹೇಳಿದ್ರು. ಇಲ್ಲಿ ಯಾಕೆ ವೀಕೆಂಡ್ ಅಲ್ಲಿ ಈ ತರ ಹೇಳಿದ್ರು ಅನ್ನೋದು ಒಂದು ಪ್ರಶ್ನೆ ಬಂತು. ಅದಕ್ಕೆ ನಂಗೆ ಸಿಟ್ಟು ಬಂತು. ಅದನ್ನ ತಲೆಯಲ್ಲಿತ್ತು. ಆಮೇಲೆ ನಾಮಿನೇಷನ್ ಅಂತ ಬಂತು. ನಾಮಿನೇಷನ್ ಅಲ್ಲಿ ಏನು ಮಾತಾಡುತ್ತೆ ಸುಮ್ನೆ ಇದ್ದೆ. ಮಗು, ಹಾಲು ಕಾಯಿಸು ಅದೆಲ್ಲ ಹೇಳಿದ್ರು. ನಂಗೆ ಅದು ಸಹಿಸ್ಕೊಂಡು. ಚೈತ್ರ ಅವ್ರು ಕೂಡ ಬಂದಾಗ ನೀ ಏನಕ್ಕೆ ಸುಮ್ನೆ ಇದ್ರೆ ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ, ಹೌದೌದು ನಂಗೆ ಅನ್ಸ್ತಿದೆ ಬಟ್ ಮಾತಾಡುವಂತ ಆಗಿಲ್ಲ ನಂಗೆ. ಅದು ಜಗಳ ಆದಾಗ ನನ್ ಇದಕ್ಕಿದ್ದಾಗೆ ಕಣ್ಣಲ್ಲಿ ನೀರು ಬರುತ್ತೀರಿ ಅಂತ ಏನಂತ ಗೊತ್ತಿಲ್ಲ. ಬಟ್ ನೋಡಿ, ಆ ವಿಷಯದಲ್ಲಿ ನೀವೇ ಅವ್ರಿಗಿಂತ ಜಾಸ್ತಿ ನೀವೇ ಸಾರಿ ಕೇಳಿದಾರೆ. ಇನ್ಫ್ಯಾಕ್ಟ್ ಹೋಗುವಾಗ್ಲೂ ಕೂಡ ವಾಪಸ್ ಬರುವಾಗ ಕೂಡ ಅಂದ್ರೆ ಆ ವಿಚಾರಕ್ಕೆ ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಡ, ಅದು ಮರ್ತು ಬಿಡೋಣ ಅನ್ನೋ ತರ ಎಲ್ಲ ನೀವೇ ತುಂಬಾ ಸಲ ಮತ್ತೆ ಮತ್ತೆ ಸಾರಿ ಕೇಳಿದಿರ. ಆಕ್ಚುಲಿ ಅವರು ಕೇಳಿದ್ರು, ಅವ್ರಿಗೂ ಮನವರಿಕೆ ಆಯ್ತು, ಇಲ್ಲ ಅಂತಲ್ಲ ಆತರ ಮಾಡಬಾರ್ದಿತ್ತು ಅಂತ. ಬಟ್ ನೀವು ಕೂಡ ಸಾರಿ ಕೇಳಿದ್ರೆ ಅಲ್ಲಿ ಎಲ್ಲ ಪ್ರೇಕ್ಷಕರಿಗೆ ಒಂದು ಕಡೆ ಅಷ್ಟೆಂತ ಟ್ರಿಗರ್ ಎಂತ ಜಗಳ ಆಡ್ಲಿಕ್ಕೆ ಅಂತ ಹೋಗಿರ್ಲಿಲ್ವಲ್ಲ ಧನರಾಜ್ ಅನ್ನೋ ತರ. ಹೌದಾ? ಹೌದು. ನನಗೆ ಮತ್ತೆ ನಂಗೆ ಅನ್ಸಿದ್ದು, ನಾನ್ ಕೂಡ ನೀವ್ ಅಂದ್ರೆ ನಾನ್ ಹೇಳ್ತಿರೋದು, ನೀವೀಗ ರಜತ್ ಮತ್ತು ಮಂಜು ಜಗಳ ಆಡ್ದಂಗೆ ಆತರ ಆಗಿದ್ಯಾ ಎಂತ ಇಲ್ಲಲ್ವಾ? ನೀವು ಜನರಲ್ ಆಗಿ ಒಂದೇನೋ ಅದು ಆಗಿದ್ದಷ್ಟೇ. ಅವ್ರ ಆ ರೀತಿ ಆ ಲೆವೆಲ್ಗೆ ರಿಯಾಕ್ಟ್ ಮಾಡುವಂತದ್ದು ಎಂತದ್ದು ಇರ್ಲಿಲ್ಲ ಅಂತ. ಜೊತೆಗೆ ನೀವು ಸಾರಿ ಅಷ್ಟು ಸಲ ಕೇಳುವಂತ ಅಂತ ಏನ್ ಟ್ರಿಗರ್ ಏನು ಆಗಿರ್ಲಿಲ್ಲ ಅಲ್ಲಿ, ಮಾಡಿರ್ಲಿಲ್ಲ. ನಂಗೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿದಾಗ ಗೊತ್ತಾಯ್ತು, ಓ ನನ್ನಿಂದನೇ ತಪ್ಪಾಗಿದೆ, 2 ಕಡೆಯಿಂದನೂ ತಪ್ಪಾಗಿರೋದು ಅಂತ. ಮತ್ತೆ ಅದು ವಿಟಿಯಲ್ಲಿ ನೋಡಿದಾಗ್ಲೂ ಹಿಂಗೆ ಹೊಡೆದಂಗೆ ಅಂತ. ಅವ್ರಿಗೇನಂದ್ರೆ ಅದನ್ನೇ ಆಮೇಲೆ ಸರಿ ಹೋದ್ಮೇಲೆ ಹೇಳಿದ್ರು ರಜತ್ ಅವರು, ನನ್ನ ಹತ್ರ ಯಾರು ಕೂಡ ಅಷ್ಟು ಹತ್ರ ಬಂದು ಆ ರೀತಿ ಮಾಡಿದವರಲ್ಲ. ಆಮೇಲೆ ಮಂಜು ಅವ್ರು ಕೂಡ ಹೇಳುದು, ಅದು ಆತರ ಮಾಡಿದ್ರೆ ಎಷ್ಟು ಟ್ರಿಗರ್ ಆಗ್ತಾರೆ ಗೊತ್ತಾ ನಿಂಗೆ ಅಂತ. ನಂಗೆ ಗೊತ್ತಿತ್ತು ಅದೆಲ್ಲ, ಗೊತ್ತೇ ಅಷ್ಟು ಬೇಗ ಬರ್ತಾರೆ ನನ್ನ ಮೈ ಮೇಲೆ ಬಿದ್ದು ಇದೇನಪ್ಪ ಹಿಂಗಾಗ್ತಿದೆ, ನಾನು ಈ ತರ ಸ್ಕ್ರಿಪ್ಟ್ ಎಲ್ಲ ಯೋಚನೆ ಮಾಡಿರ್ಲಿಲ್ಲಲ್ಲ, ಯಾರೋ ಇವ್ರದ್ದೇ ಹೊಸ ಸ್ಕ್ರಿಪ್ಟ್ ಬರೀತಿದ್ದಾರಲ್ಲ ಅಂತ ನಾನು. ಆಮೇಲೆ ವಾಪಸ್ ಇನ್ನೊಂದ್ಸಲ ಚಮಕ್ ಕೊಡೋಣ, ಸುಮ್ನೆ ಬಿಡುದ್ ಬೇಡ ಅಂತ ನಾನು ವಾಪಸ್ ತರಲೆ ಮಾಡಕ್ ಅವರು ಅದಕ್ಕೆ ಹೇಳಿದ್ರು, ಇನ್ನೇನೋ ತರಲೆ ಶುರು ಮಾಡಿದ್ರೆ ಹೊಡೆದ್ ಬಿಟ್ಟು ಹೋಗ್ತೀನಿ ಅಂತ. ಇದೊಂದು ಕೋಪ ಜಾಸ್ತಿ ಆದ್ರೆ ಕಷ್ಟ, ನನ್ನಿಂದಲೇ ಹೋಗೋ ತರ ಆಗುತ್ತೆ. ಆಲ್ರೆಡಿ ಈ ರಜತ್ ಮತ್ತು ರಂಜಿತ್ ಇಬ್ರದ್ದು ಸೇಮ್ ಹೆಸರು. ವಿಷಯ ಏನಂದ್ರೆ ರಂಜಿತ್ ಅಲ್ಲಿ ಒಂದು 0 ಇದೆ, ಇದ್ರಲ್ಲಿ 0 ಇಲ್ಲ. ಆ 0 ಅವ್ರ ತಲೆಯಲ್ಲಿ ಮೊಟ್ಟೆ ತರ ಕಾಣಿಸ್ತಿತ್ತು ನನಗೆ. ಇದು ರಂಜಿತ್ ತರ ಆಗ್ಬೋದು ಅಂತ. ಅದಕ್ಕೆ ಸುಮ್ಮನಾದೆ, ಇದು ಇವರು ಸಾಹಸಕ್ಕೆ ಹೋಗ್ಬೇಡ ಅಂತ. ಇದಕ್ಕೆ ನಾನು ಹೇಳಿದ್ ಸ್ಟಾರ್ಟಿಂಗ್ ಅಲ್ಲಿ, ಬಿಗ್ ಬಾಸ್ ಸೀಸನ್ 11 ಏನು ತ್ಯಾಗರಾಜ ಅಂತ ಅವರು ಹೋಗಿದ್ರೆ ನಿಮಗೆ ತರ ಬೆನಿಫಿಟ್ ಆಗ್ತಾ ಇತ್ತು ಆಕ್ಚುಲಿ, ಟ್ರಿಗರ್ ಮಾಡಿ. ನೀವ್ ಆ ತರ ಹೇಳೋದಾದ್ರೆ ನನಗೇನಂದ್ರೆ ಅದು ಹೋದ್ರೆ ಬೆನಿಫಿಟ್ ಅಂತ ಅಲ್ಲ, ನೀವು ಆತರ ಎಲ್ಲ ಅಲ್ಲ. ಹೌದು, ಅದೇ ತಾನೆ ಸುದೀಪ್ ಸರ್ ಅದೇ ಹೇಳೋದು. ಆಕ್ಚುಲಿ ಎಲ್ರು ಡಿಸೈಡ್ ಮಾಡ್ಬೇಕಾಗಿರೋದು ಏನು, ಒಬ್ಬರನ್ನ ಹೊರಗೆ ಹಾಕ್ಬೇಕು. ಸುದೀಪ್ ಸರ್ ಕೂಡ ಹೇಳಿದ್ರು, ನೀವು ಹೊರಗಾಕಿ, ಹೊರಗಾಕಿದ್ರೆ ಹೊರಗೆ ಹೋಗ್ಲಿ ಅಂತ ಅಲ್ವಾ. ಬೇಡ ಸರ್, ಅಂತದ್ದೆಲ್ಲ ಆಗೋದು ಬೇಡ. ಎಲಿಮಿನೇಷನ್ ಆಲ್ರೆಡಿ ಸೀಸನ್ 11 ಅಲ್ಲಿ ಆತರ ಎಲಿಮಿನೇಷನ್ ಆದಷ್ಟು ಬೇರೆ ಯಾವ ಸೀಸನ್ ಆಗಿಲ್ಲ ಅನ್ಸುತ್ತೆ. ಜಗದೀಶ್ ಸರ್, ರಂಜಿತ್ ಅವರು, ಶೋಭಾ ಶೆಟ್ಟಿ ಅವರು, ಮತ್ತೆ ಗೋಲ್ಡ್ ಸುರೇಶ್ ಅವರು, ಇನ್ನೊಬ್ರು ಯಾರು, ಅಷ್ಟೇ 4 ಜನ. ಅಂದ್ರೆ ಆತರ ವಿತೌಟ್ ಎಲಿಮಿನೇಷನ್ ಆತರ ಎವಿಕ್ಟ್ ಆಗಿದ್ದು, ಅಂದ್ರೆ ಅವರೇ ಕ್ವಿಟ್ ಮಾಡಿದ್ದು, ಅವರಾಗಿ ಹೋಗಿರೋದು ಅಥವಾ ಹೋಗೋ ತರ ಪರಿಸ್ಥಿತಿ ಬಂದಿತ್ತು. ಈ ತರ ಕಂಟೆಸ್ಟೆಂಟ್ ಹೋದ್ರೆ ನಾವು ಯಾವ ಫೈಟ್ ಕೊಟ್ಟು ಆ ತರ ಕಳಿಸ್ಬೇಕು ಅಂತ